ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಬೇಕಾದ್ರೆ ಒಂದು ವರ್ಷಾನುಗಟ್ಟಲೆ ಇಟ್ಟರು ಕೆಡದೇ ಇರೋ ಹಾಗೆ ಕೆಲವೊಂದು ಟ್ರಿಕ್ಸ್ ಜೊತೆ ನಾನು ಮಾವಿನಕಾಯಿ ಉಪ್ಪಿನಕಾಯಿನ ಹಾಕೋದು ಹೆಂಗಂತ ತೋರಿಸ್ಕೊಡ್ತೀನಿ. ನಾನಿವತ್ತು ಮಾವಿನಕಾಯಿ ಸ್ವಲ್ಪ ಸಣ್ಣ ಸೈಜ್ ಅದಾವ, ಆದರೂ ಅವನ್ನ 150 ನಾನು ಮಾವಿನಕಾಯಿ ತೊಗೊಂಡಿನಿ. ಈ ಥರ ಗಟ್ಟಿ ಇರಬೇಕು ಮಾವಿನಕಾಯಿ. ನಾವು ಹೆಚ್ಚುವಾಗಿ ಏನಾದರೂ ಮೆತ್ತಗಿದ್ರೆ ತೆಗೆದು ಬಿಡಬೇಕು. ನಾವು ಮುಖ್ಯವಾಗಿ ಅಂದರೆ ಮಾವಿನಕಾಯಿ ಹೆಚ್ಚಿ ಹಾಕುವಾಗ ಒಂದು 10 ಲೀಟ್ರ್ ನೀರಿಗೆ ಅರ್ಧ kg ಉಪ್ಪನ್ನು ಹಾಕಿ ಈ ಥರ ಮಾವಿನಕಾಯಿನ ಒಂದು 10 ನಿಮಿಷ ಹೆಚ್ಚಿರುವಂಥ ಹೋಳುಗಳನ್ನ ಹಾಕ್ಕೊಂಬಿಡ್ಬೇಕು. ಆವಾಗ ಅದೆಲ್ಲನೂ ನಾವು ಬೇರೆ ಒಂದು ಜಲ್ಡಿ ಥರ ಇರೋದಕ್ಕೆ ನಾವು ಸೋಸ್ಕೊಳಕ್ಕೆ ಹಾಕ್ಕೊಂಡು ಒಣಗಿ ಹಾಕ್ಕೋಬೇಕು. ಒಣಗಿ ಹಾಕ್ಕೋಬೇಕಾದ್ರೆ ನಾವು ಒಳಗಡೆ ಆದರೂ ಹಾಕ್ಕೋಬೋದು, ಇಲ್ಲ ನಾವು ಬಿಸಿಲಿಗಾದರೂ ಹಾಕ್ಕೋಬೋದು. ಆದರೆ ಒಟ್ಟಿನಲ್ಲಿ ಅದರಲ್ಲಿ ಒಂಚೂರು ನೀರಿನ ತ್ಯಾವ ಇರಬಾರ್ದು. ಆ ಥರ ನಾವು ಮಾವಿನಕಾಯಿ ಹೋಳುಗಳನ್ನ ನಾವು ಒಣಗಿಸ್ಕೊಂಡ್ರೆ ಮಾವಿನಕಾಯಿನ ಎಷ್ಟು ದಿನ ಆದರೂ ನಾವು ಉಪ್ಪಿನಕಾಯಿನ ಇಟ್ಕೋಬೋದು. ನಾನು ಕಡ್ದು ಹಾಕಿರೋದು ಗೊಪ್ಪನೂ ಕಡ್ದು ಹಾಕಿರೋದು ಹೆಚ್ಚಿಲ್ಲ. ಈಗ ನಾನು ಒಣಗಕ್ಕೆ ಬಿಟ್ಟಿನಿ. ಈಗ ಪುಡಿ ಮಾಡ್ಕೊಳಕತ್ತೀನಿ ಅದಕ್ಕೆ. ಈಗ ಅದಕ್ಕೊಂದು 4 ರಿಂದ 5 ಸ್ಪೂನಷ್ಟು ನಾವು ಮೆಂತ್ಯ ಕಾಳನ್ನು ಪುಡಿ ಮಾಡ್ಕೋಬೇಕು. ಸ್ವಲ್ಪ ಹುರ್ಕೋಬೇಕು. ಅದನ್ನು ಸ್ವಲ್ಪ ಕೆಂಪಗೆ ಹುರಿದ್ರೆ ಚಲೋ ಇರುತ್ತೆ. ಈ ಥರ ಘಮ ಘಮ ಅಂತ ಸುವಾಸನೆ ಬರಬೇಕು. ಆಮೇಲೆ ಚಟಪಟ ಅಂತ ಸಿಡಿತಿರಬೇಕು. ಸ್ವಲ್ಪ ಕೆಂಪಗೆ ಆಗಬೇಕು. ಆ ಥರ ಆಗೋವರೆಗೂ ನಾವು ಈ ಮೆಂತ್ಯ ಕಾಳನ್ನು ಹುರಿದಿಟ್ಕೋಬೇಕು. ಆನಂತರ ಆ ಕಾದಿರೋ ಬಾಣಲಿಗೆ ನಾನು ಒಂದು 600 ಗ್ರಾಮಷ್ಟು ಆಗ್ಬೋದು ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿನಿ. ಸುಮಾರು ಒಂದು 150 ಸಣ್ಣ ಸೈಜು ಮಾವಿನಕಾಯಿ ಅದಾವ. ಅದಕ್ಕೆ ನಾನು ಒಂದು 600 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿನಿ. ಈ ಥರ ಗುಳ್ಳಿ ಬರೋವರೆಗೂ ನಾವು ಕಾಯಿಸಬೇಕು. ಕೆಂಪಗೆ ಕಾದ ನಂತರ ಗ್ಯಾಸ್ ಆಫ್ ಮಾಡಿ ಕೈ ಬಿಟ್ಬಿಡ್ಬೇಕು ಅದನ್ನು ತಣ್ಣಗಾಗೋವರೆಗೂ. ಈಗ ನಾವು ಮಿಕ್ಸಿಗೆ ಒಂದು 1/4 kg ಅಷ್ಟು ಸಾಸಿವೆನ ತೊಗೊಂಡಿನಿ ನಾನು. ಆ 1/4 kg ಅಷ್ಟು ಸಾಸಿವೆನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನಾವು ಮಿಕ್ಸಿ ಮಾಡ್ಕೊಳ್ಳುವಾಗ ಈ ಸಾಸಿವೆನ ಬೇಳೆ ಮಾಡ್ಕೋಬೇಕು. ಅದಕ್ಕೆ ಈ ಥರ ಉಲ್ಟಾ ತಿರುಗಿಸ್ಬೇಕು. ಅಂದರೆ ಜಾಸ್ತಿ ನಾವು ನುಣ್ಣಗಾಗೋವರೆಗೂ ಮಿಕ್ಸಿ ಮಾಡ್ಕೋಬಾರ್ದು. ಸ್ವಲ್ಪನೇ ಈ ಥರ ಉಲ್ಟಾ ತಿರುಗಿಸಿದ್ರೆ ಬೇಳೆ ಆಗ್ತಾವೆ. ಈಗ ಅವನ್ನ ನಾವು ಸ್ವಲ್ಪ ಮರಕ್ಕೆ ಹಾಕ್ಕೊಂಡು ಕೇರ್ಕೊಂಬಿಡೋಣ. ಯಾಕಂದರೆ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ಸ್ವಲ್ಪ ಹೋಗುತ್ತೆ. ಮೇಲಿರೋ ಸಿಪ್ಪೆ ಹಾಕಿದರೂ ಏನೂ ಪ್ರಾಬ್ಲಮ್ ಇಲ್ಲ. ಆದರೂ ಸ್ವಲ್ಪ ಮೇಲಿರೋ ಸಿಪ್ಪೆ ತೆಗೆಯೋದು ಸ್ವಲ್ಪ ಮುಂಚೆಯಿಂದ ಬಂದಿರೋದು ಆ ಥರ. ಇಲ್ಲ ನಾವು ಅಂಗಡಿ ಒಳಗೆ ರೆಡಿಮೇಡ್ ತೊಗೊತೀವಿ ಅಂದ್ರೆ ಒಂಚೂರು ಸಿಪ್ಪೆ ಇರೋಲ್ಲ, ಹಂಗೆ ಸಿಗ್ತಾವೆ. ನಾವು ಮನೆಯಲ್ಲಿರೋ ಸಾಸಿವೆನ ಬಳಸ್ಕೊಂಡು ಮಾಡ್ತೀವಿ ಅಂದರೆ ಈ ಥರ ಸ್ವಲ್ಪ ಉಲ್ಟಾ ಹಾಕ್ಕೊಂಡು ಕೇರಿ ಅದ್ರ ಸಿಪ್ಪೆ ತಕ್ಕೊಂಡು ಆಮೇಲೆ ನಾವು ನುಣ್ಣಗಾಗೋವರೆಗೂ ಆ ಸಾಸಿವೆ ಪುಡಿನ ಹಾಕ್ಕೋಬೇಕು. ಈ ಥರ ನೋಡಿರಿ, ಸ್ವಲ್ಪ ತರಿಯಾಗೇ ಇರಲಿ, ಭಾಳ ನುಣ್ಣಗಿರಬಾರ್ದು. ಸ್ವಲ್ಪ ಬೇಳೆ ಟೈಪ ಇರಬೇಕು. ಆಮೇಲೆ ನಾವು ಒಂದು ಜಾರಿಗೆ ನಾವು ಮುಂಚೆನೇ ಹುರಿದಿಟ್ಕೊಂಡಿದ್ವಲ್ಲ ಆ ಮೆಂತ್ಯನ ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ನಾವು ಈ ಥರ ಮಿಕ್ಸಿ ಮಾಡ್ಕೊಂಬಿಡ್ಬೇಕು. ನಾವು ಜಾಸ್ತಿ ತರಿಯಾಗಿರಬಾರ್ದು. ಈಗ ಎಣ್ಣೆ ನೋಡಿರಿ ತಣ್ಣಗಾಗೈತಿ. ಅದಕ್ಕೆ ಒಂದು 4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿನಿ. ಆನಂತರ ಮನೆಯಲ್ಲೇ ಮಾಡಿರೋವಂಥ ಖಾರ, ಇದಕ್ಕೊಂದು 1/4 kg ಅಷ್ಟು ಖಾರದ ಪುಡಿ ಹಾಕ್ಕೊಂಡಿನಿ ನಾನು. ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಭಾಳ ಕಲರ್ ಇರುತ್ತಿದ್ದು. ಈಗ ಅದನ್ನು ತಣ್ಣಗಾಗಿರೋ ಎಣ್ಣೆ, ಸ್ವಲ್ಪನೂ ಬಿಸಿ ಇರಬಾರ್ದು, ಎಣ್ಣೆ ಫುಲ್ಲು ತಣ್ಣಗಿರಬೇಕು. ಆ ಥರ ಇದ್ದಾಗ ನಾವು ಅರಿಶಿನ ಪುಡಿ ಮತ್ತು ಖಾರದ ಪುಡಿನ ಈ ಥರ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಈಗ ಒಂದು ಪುಟ್ಟಿ ತೊಗೊಳ್ಳೋಣ ಕಲಸೋದಕ್ಕೆ, ಎಲ್ಲ ಹಾಕಿ ಕಲಸೋದಕ್ಕೆ. ಇದಕ್ಕೆ ಮಾವಿನಕಾಯಿ ಹೋಳು ನೋಡಿರಿ ಒಂಚೂರೂ ತ್ಯಾವ ಇಲ್ಲ. ಈ ಥರ ಒಣಗಿದ ಮೇಲೆ ನೀವು ಉಪ್ಪಿನಕಾಯಿ ಹಾಕ್ಕೋಬೇಕು. ಸ್ವಲ್ಪ ತ್ಯಾವ ಇದ್ರೂ ಮಾವಿನಕಾಯಿ ಉಪ್ಪಿನಕಾಯಿ ಕೆಟ್ಟೋಗ್ತಾವೆ. ಈಗ ನಾನು ಹಿಂಗೆ ಹಾಕ್ಕೊಂಡಿನಿ 1 ಸ್ಪೂನಷ್ಟು. ಹಿಂಗೆ ಹಾಕಿದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಭಾಳ ರುಚಿ ಇರ್ತಾವೆ. ಈಗ ಒಂದು 4 ಸ್ಪೂನಷ್ಟು ಮೆಂತ್ಯ ಪುಡಿ ತೊಗೊಂಡಿನಿ ನಾನು. ಆ ಪುಡಿನ ಹಾಕ್ಕೊಂಡಿನಿ. ಆನಂತರ ಅದಕ್ಕೆ ನಾವು ಸಾಸಿವೆ ಬೇಳೆ ಮಾಡಿಟ್ಕೊಂಡಿದ್ವಲ್ಲ ಆ ಥರ ಸಾಸಿವೆ ಪುಡಿನ ಒಂದು 1/4 kg ಅಷ್ಟು ಹಾಕ್ಕೊಂಡಿನಿ ನಾನು. 1/4 kg ಸಾಸಿವೆನ. ಈಗ ಉಪ್ಪು, ಒಂದು ಪಾಕೆಟ್ ಉಪ್ಪನ್ನು ಒಂದು 90 ಭಾಗದಷ್ಟು ಹಾಕ್ಕೊಂಡಿನಿ. ಇನ್ನು 10% ನಾನು ಭರಣಿಗೆ ಹಾಕುವಾಗ ಉಪಯೋಗಿಸ್ಕೊತೀನಿ. ಅಂದರೆ ನಾವು ಮುಂಚೆನೇ ಉಪ್ಪಲ್ಲಿ ನೆನೆ ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿನಿ. ಈಗ ಅದಕ್ಕೆ ಒಂದು 3/4 kg ಅಷ್ಟು ನಾನು ಬೆಲ್ಲ ಹಾಕ್ಕೊಂಡಿನಿ. ಕೆಲವೊಬ್ಬರಿಗೆ ಬೆಲ್ಲ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ಉಪ್ಪಿನಕಾಯಿಗೆ ಬೆಲ್ಲ ಹಾಕಿದ್ರೆ ರುಚಿ ಬರ್ತಾವೆ. ಈಗ ನಾವು ಎಣ್ಣೆ ಒಳಗೆ ಖಾರ ಅರಿಶಿನ ಪುಡಿ ಕಲಸಿದ್ವಲ್ಲ ಅದನ್ನು ಹಾಕ್ಕೊಂಬಿಡೋಣ. ಈಗೆಲ್ಲ ಹಾಕಿ ನಾವು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಸರಿ.
ಕೆಲವೊಬ್ಬರು ಬರೀ ಅರಿಶಿಣ ಪುಡಿ ಉಪ್ಪು ಅಷ್ಟೇ ನಾವು ಕಲಸಿಟ್ಟು ಆ ನಂತರ ನಾವು ಯಾವಾಗ ತಕ್ಕೊತೀವಿ ತಿನ್ನೋದಕ್ಕೆ ಆವಾಗ ಎಣ್ಣೆ ಖಾರ ಪುಡಿ ಅರಿಶಿಣ ಪುಡಿ ಎಲ್ಲ ಹಾಕ್ಕೊತಾರೆ. ನೋಡ್ರಿ ಎಷ್ಟು ಮಸ್ತಾಗ್ಯಾವ. ಆದರೆ ಸ್ವಲ್ಪ ಬೆಲ್ಲ ಹಾಕಿದ್ರೇ ಮಾವಿನಕಾಯಿ ಉಪ್ಪಿನಕಾಯಿ ರುಚಿ. ಅಂದರೆ ಉತ್ತರ ಕರ್ನಾಟಕ ಸೈಡ್ ನಾವು ಅಡುಗೆಗೂ ಬೆಲ್ಲ ಬಳಸ್ಕೊತೀವಿ, ಅದೇ ಥರ ಉಪ್ಪಿನಕಾಯಿಗೂ ಹಾಕ್ಕೊಂಡಿವಿ. ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ರಿ. ಈಗ ಒಂದು ಭರಣಿಗೆ ಹಾಕಿಟ್ಕೊತೀನಿ ನಾನು. ಈಗ ಇದ್ರೊಳಗೆ ಪ್ಲಾಸ್ಟಿಕ್ ಡಬ್ಬಕ್ಕೆ ನಾನು ವಿಡಿಯೋ ತೋರಿಸೋದಕ್ಕೆ ಸ್ವಲ್ಪ ಹಾಕ್ಕೊಂಡೀನಿ. ಯಾವುದೇ ನಾವು ಉಪ್ಪಿನಕಾಯಿನ ಹಾಕ್ತೀವಂದ್ರೆ ಕೆಳಗಡೆ ಮತ್ತು ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅದೇ ನಮಗೆ ಮುಖ್ಯವಾಗಿ ನಾವು ಬಳಸುವಂಥ ಟ್ರಿಪ್ಸ್. ಈ ಕೆಳಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ನೆಲ್ಲ ಅದೇ ಥರ ಮ್ಯಾಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಕೋಬೇಕು. ಈಗ ಮುಚ್ಚಿಟ್ಕೊಂಡ್ಬಿಡೋಣ. ಉಳಿದಿರೋದನ್ನು ನಾನು ಭರಣಿಗೆ ಹಾಕ್ಕೊತೀನಿ. ನಾವು ಆದಷ್ಟು ಉಪ್ಪಿನಕಾಯಿನ ಭರಣಿ ಅಥವಾ ಗಾಜಿನ ಒಂದು ಯಾವುದಾದ್ರೂ ಡಬ್ಬಕ್ಕೆ ಹಾಕಬೇಕು. ನೋಡಿರಿ ನಾನು ತುಂಬ ಹಾಕಿದ್ದೆ, ಈಗ ಇಷ್ಟು ಕಡಿಮೆ ಆಗ್ಯಾವ ಉಪ್ಪಿನಕಾಯಿ. ಅಂದರೆ ಎಲ್ಲ ಸ್ವಲ್ಪ ಉಪ್ಪು ಬೆಲ್ಲ ಎಲ್ಲ ಸೇರಿ ನೆಂದು ಈ ಥರ ಆಗ್ಯಾವ ನೋಡಿರಿ. ಈಗ 4 ದಿವಸಕ್ಕೆ ನಾನು ತೋರ್ಸಕತ್ತೀನಿ ಉಪ್ಪಿನಕಾಯಿ ಹಾಕಿ. ಈಗ 4 ದಿವಸ ಆಗಿತ್ತು. ಈಗ ಮುಂಚೆ ಹಾಕುವಾಗ ಎಷ್ಟು ಡ್ರೈ ಆಗಿತ್ತಲ್ಲ, ಈಗ ನೋಡಿರಿ ಎಲ್ಲ ಬೆಲ್ಲ ಉಪ್ಪು ಎಲ್ಲ ಕರಗಿ ಎಷ್ಟು ನೀರಾಗೈತಿ. ಅದೇ ಥರ ಇನ್ನೊಂದು 15 ದಿವಸ ಬಿಟ್ಟರೆ ಈ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ, ಆದರೂ ಸ್ವಲ್ಪ ಜ್ಯೂಸಿಯಾಗಿ ಇರ್ತೈತಿ. ಈಗ ನೋಡಿರಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಎಷ್ಟು ಸೂಪರಾಗಿ ರೆಡಿ ಆಯ್ತು ಅಂದ್ರೆ ಉತ್ತರ ಕರ್ನಾಟಕ ಸೈಡು ಮಾಡುವಂಥ ಮಾವಿನಕಾಯಿ ಉಪ್ಪಿನಕಾಯಿ. ನಿಮಗೂ ಈ ಥರ ಉಪ್ಪಿನಕಾಯಿ ಹಾಕಿ ನೀವು ಟೇಸ್ಟ್ ನೋಡಿದಾಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಈಗ ಸೂಪರಾಗಿ ನಮಗೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಬಿಸಿ ಬಿಸಿ ಅನ್ನ ತುಪ್ಪ ಇದ್ದರೆ ಒಂದು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಅದ್ರ ಸ್ವಲ್ಪ ರಸ ಇದ್ದರೆ ಸಾಕು, ಅದರಲ್ಲೇ ಊಟ ಮುಗಿಸ್ಕೋಬೋದು. ಅಷ್ಟು ರುಚಿ ಇರ್ತೈತಿ. ರೊಟ್ಟಿ ಚಪಾತಿ ಎದಕ್ಕಾದ್ರಾಗಲಿ ನಾವು ಊಟ ಮಾಡುವಾಗ ಒಂದು ಉಪ್ಪಿನಕಾಯಿ ಇದ್ದರೆ ಅದ್ರ ರುಚಿನೇ ಬೇರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.